ಬೆಂಗಳೂರು ನಗರದಲ್ಲಿ ಮನಸ್ಸು ಕಲಕುವ ಘಟನೆ ಬೆಳಕಿಗೆ ಬಂದಿದೆ. ಗಂಡ ಹೆಂಡತಿ ನಡುವಿನ ತೀವ್ರ ಜಗಳದ ಪರಿಣಾಮವಾಗಿ 2 ವರ್ಷದ ಪುಟ್ಟ ಮಗು ಬೀದಿಯಲ್ಲಿ ಒಂಟಿಯಾಗಿ ಮಲಗಿದ್ದ ಘಟನೆ ಎಲ್ಲರಲ್ಲೂ ಆಕ್ರೋಶ ಮೂಡಿಸಿದೆ. ಕುಟುಂಬದ ಒಳಜಗಳ ತೀವ್ರವಾಗುತ್ತಿದ್ದಂತೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಮನೆ ಬಿಟ್ಟು ಹೊರಟಿದ್ದಾರೆ. ಆದರೆ ಈ ಜಗಳದಲ್ಲಿ ಬಲಿಯಾಗಿದ್ದು ಮಾತ್ರ ನಿರಪರಾಧಿ ಪುಟ್ಟ ಮಗು. ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗುವುದನ್ನು ಗಮನಿಸಿದ ಮಗು ಅವರ ಹಿಂದೆ ಹೊರಗೆ ಬಂದಿದೆ. ಆದರೆ ಚಿಕ್ಕ ವಯಸ್ಸಿನ ಕಾರಣ ಏನೂ ಅರ್ಥವಾಗದೆ ದಾರಿಯಲ್ಲಿ ಅಲೆದಾಡಿ ಕೊನೆಗೆ ರಸ್ತೆಯಲ್ಲೇ ಮಲಗಿಬಿಟ್ಟಿದೆ. ರಾತ್ರಿ ವೇಳೆ ರಸ್ತೆಯ ಮಧ್ಯೆ ಮಲಗಿದ್ದ ಈ ಮಗುವನ್ನು ಕಂಡ ಸ್ಥಳೀಯ ವ್ಯಕ್ತಿ ರಾಹುಲ್ ತಕ್ಷಣ ಸ್ಪಂದಿಸಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡ ಅವರು ಕೂಡಲೇ ಹೆಣ್ಣೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಸಿಕ್ಕ ಕೂಡಲೇ ಹೆಣ್ಣೂರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮೊದಲು ಮಗುವಿನ ಸುರಕ್ಷತೆಯನ್ನ ಖಚಿತಪಡಿಸಿಕೊಂಡಿದ್ದಾರೆ. ಬಳಿಕ ಸುತ್ತಮುತ್ತಲಿನ ಜನರಲ್ಲಿ ವಿಚಾರಣೆ ನಡೆಸಿ ಮಗುವಿನ ಪೋಷಕರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಪೋಷಕರ ಸಂಪರ್ಕ ಸಂಖ್ಯೆ ಪೊಲೀಸರಿಗೆ ದೊರಕಿದೆ. ತಕ್ಷಣವೇ ಪೋಷಕರನ್ನ ಸಂಪರ್ಕಿಸಿದ ಪೊಲೀಸರು ಘಟನೆಯ ವಿವರ ನೀಡಿ ಅವರನ್ನ ಠಾಣೆಗೆ ಕರೆಸಿಕೊಂಡಿದ್ದಾರೆ. ನಂತರ ಪೋಷಕರಿಗೆ ಬುದ್ಧಿವಾದ ಹೇಳಿ ಮಗುವಿನ ಜವಾಬ್ದಾರಿಯನ್ನ ನೆನಪಿಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಈ ಘಟನೆ ಗಂಡ ಹೆಂಡತಿ ನಡುವಿನ ಜಗಳದಲ್ಲಿ ಮಕ್ಕಳ ಸುರಕ್ಷತೆಯನ್ನ ನಿರ್ಲಕ್ಷಿಸುವ ಅಪಾಯವನ್ನ ಮತ್ತೊಮ್ಮೆ ನೆನಪಿಸಿದೆ. ಪುಟ್ಟ ಮಗುವಿನ ಜೀವವನ್ನ ಪೊಲೀಸರು ಸಮಯೋಚಿತವಾಗಿ ರಕ್ಷಿಸಿರುವುದು ಶ್ಲಾಘನೀಯವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.